ಇಲ್ಲಿ ವಿಸ್ತಾರ ರೂಪದಲ್ಲಿರುವ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರೆಯುವುದು. ಈಗ ವಿಸ್ತಾರ ರೂಪದಲ್ಲಿ ಕೊಟ್ಟಿದ್ದಾರೆ, ಇದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ಹೇಗೆ ಬರೆಯೋದನ್ನು ನೋಡೋಣ. ಈಗ ಪ್ರಶ್ನೆಯನ್ನು ಬರ್ಕೋಣ. 8 ಇಂಟು 10,000 ಪ್ಲಸ್ 5 ಇಂಟು 1000 ಪ್ಲಸ್ 2 ಇಂಟು 100 ಪ್ಲಸ್ 7 ಇಂಟು 10 ಪ್ಲಸ್ 6 ಇಂಟು ಬಿಡಿ ಇದೆ. ಇದು ಯಾವ ರೂಪದಲ್ಲಿದೆ ಅಂದರೆ ವಿಸ್ತಾರ ರೂಪದಲ್ಲಿ ಇದೆ. ಇದನ್ನು ನಾವೇನು ಮಾಡಬೇಕು, ಸಂಖ್ಯಾ ರೂಪದಲ್ಲಿ ಬರಿಬೇಕು. ಈಕ್ವಲ್ ಟು ಈಗ 8 ಬರ್ಕೊಡ್ರಿ. 10,000 ಇದ್ರ ಬೆಲೆ ಎಷ್ಟು ರೀ? 10,000 ಅಂದರೆ 1 ಮುಂದೆ 4 0, ಹೌದಾ? ಪ್ಲಸ್ 5,000 ಅಂದರೆ ಅದರ ಸ್ಥಾನ ಬೆಲೆ 1000 ಅಂದರೆ 1 ಮುಂದೆ 3 0, ಪ್ಲಸ್ 2 ಇಂಟು 100 ಅಂದರೆ 1 ಮುಂದೆ 2 0, ಪ್ಲಸ್ 7 ಅಂದರೆ 7 ಯಾವ ಸ್ಥಾನದಲ್ಲಿದೆ ಅಂದರೆ 10, ಅದರ ಬೆಲೆ 1 ಮುಂದೆ 1 0, ಪ್ಲಸ್ 6 ಇಂಟು ಬಿಡಿ ಬೆಲೆ 1. ಆಮೇಲೆ ಇವನ್ನ ಏನು ಮಾಡಬೇಕು, ಗುಣಿಸ್ಕೋಬೇಕು. ಇದನ್ನು ಗುಣಿಸ್ಬೇಕು. ಗುಣಿಸಿದಾಗ ಏನು ಬಂತು? 8 ಇಂಟು 10,000 ಅಂದರೆ 80,000 ಪ್ಲಸ್ 5 ಇಂಟು 1000 ಅಂದರೆ 5,000 ಪ್ಲಸ್ 2 ಇಂಟು 100 ಅಂದರೆ 200 ಪ್ಲಸ್ 7 ಇಂಟು 10 70 ಪ್ಲಸ್ 6 ಇಂಟು 1 6, ಹೌದಾ? ಇವನ್ನ ಕೂಡಿಸ್ಕೊಂಡ್ಬಿಡ್ರಿ. ಹೇಗಂದರೆ ಇಲ್ಲೊಂದು ಗೆರೆ ಹಾಕ್ರಿ. ಮೊದಲಿಗೆ 80,000 ಬರೀರಿ, ಪ್ಲಸ್ 5,000, ಆಮೇಲೆ 200, ಆಮೇಲೆ 70, ಕೊನೆಯದಾಗಿ 6 ಕೂಡಿಸ್ರಿ. 6 0ಗೆ 7 ಕೂಡಿಸಿದ್ರೆ 7, 2ಕ್ಕೆ 0 ಕೂಡಿಸಿದ್ರೆ 2, ಕಮ ಹಾಕ್ರಿ. 5ಕ್ಕೆ 5, 8ಕ್ಕೆ 8, ಎಷ್ಟು ಬಂತು ರೀ? 85,000. ಸಾರಿ, 85,276. ಅಂದರೆ ಈ ವಿಸ್ತಾರ ರೂಪದಲ್ಲಿದ್ದನ್ನು ಸಂಖ್ಯಾ ರೂಪಕ್ಕೆ ಬರೆದಾಗ ಇಷ್ಟು ಬಂತು. ಇದೇ ಆನ್ಸರ್. ಧನ್ಯವಾದಗಳು.